10-15 ವರ್ಷಗಳ ಹಿಂದೆ ನಮ್ಮ ಯಾವುದೇ ಬ್ಯಾಂಕಲ್ಲಿ ಬ್ರಾಂಚಲ್ಲಿ ಹೋದರೂ ಕೂಡ ನೀವು ನಮ್ಮೂರಿನ ಜನರನ್ನು ಕಾಣ್ತಾ ಇದ್ದೀರಿ. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಕನ್ನಡದಲ್ಲಿ ಮಾತಾಡಿದರೆ ಬ್ಯಾಂಕಲ್ಲಿ ಕನ್ನಡ ಮಾತಾಡಲಿಕ್ಕೆ ಜನ ಇಲ್ಲ. ಯಾಕೆಂತ ಹೇಳಿದರೆ ನಮ್ಮ ಮಕ್ಕಳು ಎಕ್ಸಾಮಿಗೆ ಹೋಗೋದಿಲ್ಲ ಅಂತ ಇಲ್ಲ, ಎಕ್ಸಾಮಿಗೆ ಹೋಗ್ತಾರೆ, ಆದರೆ ಸೀರಿಯಸ್ ಆಗಿ ಓದಿಕೊಂಡು ಹೋಗೋದಿಲ್ಲ, ಬೇಕಾದಷ್ಟು ಮಾರ್ಕನ್ನು ಅವರು ಪಡೆಯುವುದಿಲ್ಲ. ಆದ್ದರಿಂದ ಬ್ಯಾಂಕಲ್ಲಿ ನಮ್ಮವರು ಕಡಿಮೆ ಆಗ್ತಾ ಇದ್ದಾರೆ, ಕನ್ನಡದವರು ಕಡಿಮೆ ಆಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು, ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದರೆ, ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಬೆಂಗಳೂರು ಮತ್ತು ಮರಾಠಿ ಸಮಾಜ ಸೇವಾ ಸಂಘ ಮೂಡಬಿದರೆ ಈ ನೇತೃತ್ವದಲ್ಲಿ ಈ ನಡೆಯುತ್ತಿರುವಂತಹ ಸುಂದರ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಸಮಾಜದ ಕಣ್ಮಣಿ, ಯಾವತ್ತೂ ಸಮಾಜ ಕೆಲಸದಲ್ಲಿ ತೊಡಗಿರುವಂತಹ ನಮ್ಮ ಸಮಾಜದ ನವರತ್ನ ಅಂತಲೂ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಯುತ ರಾಜೇಶ್ ಪ್ರಸಾದ್ ಅವರವರೇ, ಇನ್ನೋರ್ವ ನಮ್ಮ ಸಮಾಜದ ನವರತ್ನ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ, ಶ್ರೀಯುತ ಕೆ ಸುಂದರ ನಾಯಕ್ IAFS. ಹಾಗೂ ಇವತ್ತು ನಿಮ್ಮನ್ನೆಲ್ಲ ಹುರಿದಿಂಬಿಸಲಿಕ್ಕೆ ಬಂದಿರುವಂತಹ ಶ್ರೀಯುತ ಪ್ರಭಾಕರ್ ಶೆಟ್ರೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಬಂಧುಗಳೇ, ಈಗಾಗಲೇ ಶ್ರೀಯುತ ರಾಜೇಶ್ ಪ್ರಸಾದ್ ಅವರವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿ ನನ್ನ ಕೆಲಸವನ್ನು ತುಂಬ ಹಗುರ ಮಾಡಿದ್ದಾರೆ. ಶ್ರೀಯುತ ರಾಜೇಶ್ ಪ್ರಸಾದ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ನಿಮ್ಮಲ್ಲಿ ಕೆಚ್ಚದೆ ಇದ್ದರೆ, ನಿಮ್ಮಲ್ಲಿ ಒಳ್ಳೆಯ ಒಂದು ವ್ಯಾಸಂಗ ಮಾಡುವಂತಹ ಅಭಿರುಚಿ ಇದ್ದರೆ ನಾನು ನಿಮ್ಮೊಂದಿಗಿದ್ದೀನಿ, ನಿಮ್ಮ ಎಲ್ಲ ಮುಂದಿನ ಯಾವುದೇ ಒಂದು IAS IPS ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ನಾನು ನಿಮಗೆ ಬೇಕಾದಂಥ ಮಾರ್ಗದರ್ಶನ ಕೊಡ್ತೇನೆ ಅಂತ ಮಾತನ್ನು ಅವರು ಹೇಳಿದ್ದಾರೆ. ಅದೇ ಮಾತನ್ನು ನಾನು ಕೂಡ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ನಮ್ಮ ಮಕ್ಕಳು ಮುಂದೆ ಬರಬೇಕು, ಇದೆಲ್ಲ ನಮ್ಮೆಲ್ಲರ ಆಸೆ. ಇದೇ ವೇದಿಕೆ ಮೇಲೆ ಇನ್ನೊಂದು 15-20 ವರ್ಷದ ಮೇಲೆ ನೀವು ಕೂರಬೇಕು, ನೀವು ದೊಡ್ಡ ಅಂತ ಕೆಲಸವನ್ನು ನೀವು ಪಡಿಬೇಕು, ಇದೆಲ್ಲ ನಮ್ಮೆಲ್ಲರ ಆಸೆ. ಈ ಕಾರ್ಯಕ್ರಮ ಸುಮಾರು 1 ತಿಂಗಳಿಂದ ನಾವೆಲ್ಲ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹುಶಃ ಕೆಂಬಾರೆಯವರೊಂದು ಮಾತನ್ನು ಹೇಳಿದರು, ಇನ್ನೊಂದು 5 ವರ್ಷದಲ್ಲಿ ನಮ್ಮ ಈ ಎಲ್ಲ ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳು ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕು. ಅದು IAS ಆಗಿರ್ಬೋದು, IPS ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಎಲ್ಲ ಉನ್ನತ ಹುದ್ದೆಗಳನ್ನು ತಾವು ಅಲಂಕರಿಸಬೇಕು. ಈ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಬೇಕು. ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಬ್ಯಾಕ್ಲಾಗ್ ವೇಕೆನ್ಸೀಸು ತುಂಬ ಇದೆ ಅಂತ. ಎಷ್ಟು ಜನ ನ್ಯೂಸ್ ಪೇಪರ್ ನೋಡ್ತೀರಾ ಗೊತ್ತಿಲ್ಲ, ತುಂಬ ವೇಕೆನ್ಸೀಸ್ ಬರ್ತಾ ಇದೆ. ನಮ್ಮ ವಾಟ್ಸಪ್ ಗ್ರೂಪಲ್ಲೂ ಕೂಡ ನಾವು ಹಾಕ್ತಾ ಇರ್ತೀವಿ. ಆದರೂ ಕೂಡ ಆ ಒಂದು ಎಕ್ಸಾಮಿಗೆ ಅಪ್ಲೈ ಮಾಡಿ ಸೀರಿಯಸ್ ಆಗಿ ಹೋಗಿ ಎಕ್ಸಾಮ್ ಬರೆಯುವವರು ತುಂಬ ಕಡಿಮೆ. ಒಂದು ಸಣ್ಣ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. 10-15 ವರ್ಷಗಳ ಹಿಂದೆ ನಮ್ಮ ಯಾವುದೇ ಬ್ಯಾಂಕಲ್ಲಿ ಬ್ರಾಂಚಲ್ಲಿ ಹೋದರೂ ಕೂಡ ನೀವು ನಮ್ಮೂರಿನ ಜನರನ್ನು ಕಾಣ್ತಾ ಇದ್ದೀರಿ. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಕನ್ನಡದಲ್ಲಿ ಮಾತಾಡಿದರೆ ಬ್ಯಾಂಕಲ್ಲಿ ಕನ್ನಡ ಮಾತಾಡಲಿಕ್ಕೆ ಜನ ಇಲ್ಲ. ಯಾಕೆಂತ ಹೇಳಿದರೆ ನಮ್ಮ ಮಕ್ಕಳು ಎಕ್ಸಾಮಿಗೆ ಹೋಗೋದಿಲ್ಲ ಅಂತ ಇಲ್ಲ, ಎಕ್ಸಾಮಿಗೆ ಹೋಗ್ತಾರೆ, ಆದರೆ ಸೀರಿಯಸ್ ಆಗಿ ಓದಿಕೊಂಡು ಹೋಗೋದಿಲ್ಲ, ಬೇಕಾದಷ್ಟು ಮಾರ್ಕನ್ನು ಅವರು ಪಡೆಯುವುದಿಲ್ಲ. ಆದ್ದರಿಂದ ಬ್ಯಾಂಕಲ್ಲಿ ನಮ್ಮವರು ಕಡಿಮೆ ಆಗ್ತಾ ಇದ್ದಾರೆ, ಕನ್ನಡದವರು ಕಡಿಮೆ ಆಗ್ತಾ ಇದ್ದಾರೆ. ನಮ್ಮ ಪಕ್ಕದಲ್ಲಿ ಕೊಲ್ಲಂ ಅಂತೇಳಿ ಕೇರಳ ರಾಜ್ಯದಲ್ಲಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಟ್ರೈನಿಂಗ್ಗಳನ್ನು ಕೊಡ್ತಾರೆ. ಅದು
ಬ್ಯಾಂಕಿಂಗ್ ಇರ್ಬೋದು, ರೈಲ್ವೆ ಇರ್ಬೋದು, LIC ಅಥವಾ ಇನ್ಶೂರೆನ್ಸ್, ಯಾವುದೇ ಕಂಪನಿಗಳಿಗೆ ಬೇಕಾದಂತಹ ಟ್ರೈನಿಂಗನ್ನು ಅವರು ಕೊಡ್ತಾರೆ. ಹಾಗೂ ಅಲ್ಲಿ ನೀವು ಕಂಟಿನ್ಯೂಸ್ ಉಳಿಬೇಕಾಗತ್ತೆ, ಅಲ್ಲೇ ಸ್ಟಡಿ ಮಾಡಬೇಕಾಗತ್ತೆ. ದಿನದ 24 ಗಂಟೆಯಲ್ಲಿ 12-13 ಗಂಟೆ ಸತತವಾಗಿ ನೀವು ಓದಿದರೆ 5-6 ತಿಂಗಳೊಳಗೆ ಕೂಡ ನಿಮಗೆ ಗ್ಯಾರಂಟಿ ಆದ ಒಂದಲ್ಲ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ನನ್ನ ಅಣ್ಣನ ಮಗನೇ ನಾನಲ್ಲಿ ಕಳಿಸಿದ್ದೆ. ಅವನು 6-7 ತಿಂಗಳಲ್ಲಿ ಅಲ್ಲಿ ಟ್ರೈನಿಂಗ್ ತಗೊಂಡು ಈಗ ಅವನು ಕೆಲಸದಲ್ಲಿದ್ದಾನೆ. ನಾ ಇಲ್ಲಿ ಬಂದಿರುವಂತಹ ಎಲ್ಲ ಪೇರೆಂಟ್ಸಲ್ಲಿ ಹೇಳುವಂಥದ್ದು ಅಂತ ಹೇಳಿದರೆ, ಮಕ್ಕಳಿಗೆ ಒಳ್ಳೆಯ ಟ್ರೈನಿಂಗ್ ಕೊಡಬೇಕಾಗತ್ತೆ. ಅವರು ಮನೆಯಲ್ಲಿ ಕೂತ್ಕೊಂಡು ಕೂಡ ಓದ್ಬೋದು. ಆದರೆ ಇವತ್ತಿನ ಈ ಯುಗದಲ್ಲಿ ತಮಗೆಲ್ಲ ಗೊತ್ತಿದೆ, ಈ ಸೋಷಿಯಲ್ ಮೀಡಿಯಾ ಅವರ ಅಟೆನ್ಷನನ್ನು ತುಂಬ ಡೈವರ್ಟ್ ಮಾಡುತ್ತೆ. ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಬೇರೆ ಬೇರೆ ಈ ಸೋಷಿಯಲ್ ಮೀಡಿಯಾ ಪ್ರಾಬ್ಲಮಿಂದಾಗಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮಕ್ಕಳೇ, ಇವಾಗಲೇ ತಾವೆಲ್ಲ ನಮ್ಮ ರಾಜೇಶ್ ಪ್ರಸಾದರ ಭಾಷಣವನ್ನು ಕೇಳಿದ್ದೀರಿ. ನಾನು ಅಥವಾ ನಮ್ಮ ಇಲ್ಲಿ ಬಂದಿರುವಂತಹ ಎಲ್ಲ ಸಂಯೋಜಕರ ಒಂದೇ ಒಂದು ಆಶೆ ಅಂತ ಹೇಳಿದರೆ, ತಾವೆಲ್ಲ ಉನ್ನತ ಹುದ್ದೆಯನ್ನು ಏರಬೇಕು. ಆ ಕನಸನ್ನು ಇವತ್ತಿನಿಂದಲೇ, ಈಗಿಂದಲೇ ನೀವು ಕಾಣಲಿಕ್ಕೆ ಶುರು ಮಾಡಬೇಕು. ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂಥ APJ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇರೋದು ಒಂದೇ, ದೊಡ್ಡ ಕನಸನ್ನು ಕಾಣಬೇಕು ಅಂತೇಳಿ. ಯಾಕೆ ನೀವು ಒಂದು ದೊಡ್ಡ ಕನಸನ್ನು ಕಾಣಬಾರ್ದು? ಯಾಕೆ ನೀವು IAS, IPS ಅಥವಾ ಬೇರೆ ಬೇರೆ ದೊಡ್ಡ ಹುದ್ದೆಯನ್ನು ನೀವು ಯಾಕೆ ಅಲಂಕರಿಸಬಾರ್ದು? ಖಂಡಿತ ಸಾಧ್ಯ ಇದೆ. ಅವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಒಂದು ಹುಡುಗನಾಗಿದ್ದೆ, ನಾನೇನು ದೊಡ್ಡ ರ್ಯಾಂಕ್ ಸ್ಟೂಡೆಂಟ್ ಆಗಿಲ್ಲ ಅಂತೇಳಿ. ನಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ಹೆಚ್ಚಿನ ಮಕ್ಕಳು ಈಗ ಸ್ವಲ್ಪ ಅಂದರೆ ಪರಿಸ್ಥಿತಿ ಬದಲಾಗಿದೆ. ನಮ್ಮ ಮಕ್ಕಳು ಕೂಡ 95, 96, 98% ರಿಸಲ್ಟನ್ನು ತಗೊಳ್ತಾ ಇದ್ದಾರೆ. ಸೊ ನೀವೆಲ್ಲ ಒಳ್ಳೆಯ ರೀತಿ ಓದ್ತಿದ್ದೀರಿ. ಆದರೆ ಎಲ್ಲೋ ಮಧ್ಯದಲ್ಲಿ ನೀವು ಒಂದು ಪ್ರಮೋಷನ್ನ ತಗೊಳ್ಳಿಕ್ಕೆ ಹಿಂಜರಿತಾ ಇದ್ದೀರಿ. ಕೆಲವರು ಬ್ಯಾಂಕಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ, ಸ್ಕೇಲ್ 1, 2, 3 ಆಗ್ತಾರೆ. ಆಮೇಲೆ ಏನೋ ಬೇರೆ ಊರಿಗೆ ಹೋಗಬೇಕು, ಪರ ಊರಿಗೆ ಯಾರು ಹೋಗ್ತಾರೆ, ನಾರ್ತಿಗೆ ಯಾರು ಹೋಗ್ತಾರೆ ಅಂತೇಳಿ ಪ್ರಮೋಷನ್ನೇ ತಗೊಳ್ಳುವುದಿಲ್ಲ. ಇದರಿಂದ ಏನಾಗುತ್ತೆ, ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೀವನದಲ್ಲಿ ಧೈರ್ಯ ಎಂಬುದು ಅತೀ ಶ್ರೇಷ್ಠ. ಧೈರ್ಯವಾಗಿದ್ದರೆ ನೀವು ಏನನ್ನು ಬೇಕಿದ್ರೂ ಸಾಧಿಸ್ಬೋದು. ಇಡೀ ಭಾರತ ಅಲ್ಲ, ಇಡೀ ಪ್ರಪಂಚವನ್ನು ಕೂಡ ಸುತ್ತಬಹುದು. ಸೊ ಯಾವುದಾದ್ರೂ ಒಂದು ಹುದ್ದೆಯನ್ನು ಪ್ರಥಮವಾಗಿ ಸೇರಿ ಅದರಲ್ಲಿ ಹಂತ ಹಂತವಾಗಿ ನೀವು ಮುಂದುವರಿಬೇಕಾಗತ್ತೆ. ರಾಜೇಶ್ ಪ್ರಸಾದ್ ಅವರು ಹೇಳಿದ ಹಾಗೆ, ನಾನು ಬ್ಯಾಂಕಿಂಗ್ಗೆ ಜಾಯ್ನ್ ಆದ ಕೂಡ ನನಗೂ ಕೂಡ 10 ಆಪ್ಷನ್ಸ್ ಇತ್ತು. ಹಂತ ಹಂತವಾಗಿ ನಾನು ಚೇಂಜ್ ಮಾಡಿಕೊಂಡು ಇವತ್ತು ಈ ಬ್ಯಾಂಕಿಗೆ ಅಥವಾ ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಕಠಿಣ ಪರಿಶ್ರಮದಿಂದ ಮಾತ್ರ ಇದು ಸಾಧ್ಯ. ಇಲ್ಲದಿದ್ದರೆ ನೀವು ದೊಡ್ಡ ಹುದ್ದೆಗೆ ಏರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಭಗವಂತನು ಎಲ್ರಿಗೂ ಕೊಟ್ಟಿರೋದು ದಿನಕ್ಕೆ 86,400 ಸೆಕೆಂಡು. ಎಲ್ರಿಗೂ ಒಂದೇ ಸಮಾನವಾದಂಥ ಟೈಮ್. ಆದರೆ ಆ ಟೈಮ್ ಮ್ಯಾನೇಜ್ಮೆಂಟ್ ನೀವು ಯಾವ ರೀತಿ ಮಾಡ್ತೀರಿ ಅದರ ಮೇಲೆ ನಿಮ್ಮ ಯಶಸ್ಸು ನಿಂತಿರುತ್ತೆ. ಯಾವುದೇ ಪ್ರಮೋಷನನ್ನು ಮಿಸ್ ಮಾಡಬಾರ್ದು. ಒಳ್ಳೆಯ ಕೆಲಸ ಮಾಡಬೇಕು, ಸಂಸ್ಥೆಗೆ ನಿಷ್ಠೆಯಿಂದ ದುಡಿಬೇಕು. ಆವಾಗ ಖಂಡಿತ ನಿಮಗೆ ಪ್ರಮೋಷನ್ ತನ್ನಿಂದ ತಾನಾಗೆ ಬರುತ್ತೆ. ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳಲ್ಲಿ ನನ್ನ ಒಂದೇ ಒಂದು ವಿನಂತಿ, ಇದು ಇವತ್ತಿನ ದಿನ ಒಂದು ಶುಭ ದಿನ. ಇವತ್ತಿನಿಂದ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಓದಿ ಒಳ್ಳೆಯ ಒಂದು ಪ್ರಿಪರೇಷನ್ ಮಾಡಿಕೊಂಡು ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ ಏನೇನೋ ಬರುತ್ತೆ ಅದಕ್ಕೆಲ್ಲ ನೀವು ಅಪ್ಲೈ ಮಾಡಬೇಕು. ಹಾಗೂ ಹಂತ ಹಂತವಾಗಿ ನೀವು ಎಕ್ಸಾಮನ್ನು ಪಾಸ್ ಮಾಡಿಕೊಂಡು ಮುಂದೆ ದೊಡ್ಡ IAS, IPS ಎಕ್ಸಾಮನ್ನು ಕೂಡ ನೀವು ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. IAS, IPS ಅಂತ ಹೇಳಿದಾಗ ನಮಗೆ ಯೂಶ್ವಲಿ ನೆನಪಾಗೋದು ಕೋಟಾ ಅಥವಾ
ಉತ್ತರ ಭಾರತದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು. ಆದರೆ ಇವತ್ತು ಬೆಂಗಳೂರಿನಂಥ ನಗರದಲ್ಲಿ ಕೂಡ ಒಳ್ಳೆಯ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಅದು ಮಾತ್ರವಲ್ಲದೆ ನಮ್ಮ ರಾಜೇಶ್ ಪ್ರಸಾದ್ ಅವರು ಹೇಳಿದ್ದಾರೆ, ನಿಮಗೆ ಮನಸ್ಸಿದ್ರೆ ನಾನು ನಿಮ್ಮೊಂದಿಗೆ ಇದ್ದೀನಿ ಅಂತೇಳಿ. ಸೊ ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳು ಕೂಡ ನಮ್ಮ ರಾಜೇಶ್ ಪ್ರಸಾದ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹಾಗೂ ನೀವೆಲ್ಲ IAS IPS ಅಧಿಕಾರಿಗಳು ಆಗಬೇಕು ಅಂತೇಳಿ ನನ್ನ ಒಂದು ಇಚ್ಛೆ. ಮಕ್ಕಳೇ, ಸ್ಕಿಲ್ ಡೆವಲಪ್ಮೆಂಟ್ ಅತಿ ಮುಖ್ಯ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಸ್ಕಿಲ್ ಡೆವಲಪ್ಮೆಂಟ್. ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ನಿಷ್ಠೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ನಿಮಗೆ ಸ್ಟೆಮಿನಾ ಬೇಕಾಗತ್ತೆ, ಅಂದರೆ ಓದಲಿಕ್ಕೆ. ನನ್ನ ಒಂದು ಸಣ್ಣ ಉದಾಹರಣೆಯನ್ನು ನಾನು ಇಲ್ಲಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ದಿನದಲ್ಲಿ ಅರ್ಧ ಗಂಟೆ, 24 ಗಂಟೆಯಲ್ಲಿ ಅರ್ಧ ಗಂಟೆ ನೀವು ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡಿದರೆ ನಿಮಗೆ ದಿನದಲ್ಲಿ 14-15 ಗಂಟೆ ಮಾಡಿದರೂ ಕೂಡ ನಿಮಗೆ ದಣಿವಾಗುವುದಿಲ್ಲ, ಆಯಾಸ ಆಗುವುದಿಲ್ಲ. ಇದು ನನ್ನ ಸ್ವಂತ ಒಂದು ಉದಾಹರಣೆ, ಅಥವಾ ನನ್ನ ಒಂದು ನಾನು ಕಂಡುಕೊಂಡಿರುವಂಥ ಸತ್ಯ. ಕೇವಲ ಅರ್ಧ ಗಂಟೆ ದಿನದಲ್ಲಿ ಬೆಳಿಗ್ಗೆ ಯೋಗ ಪ್ರಾಣಾಯಾಮ ಮಾಡಿ ನೀವು ನಿಮ್ಮ ಜೀವನ ಉದ್ದಕ್ಕೂ ನೀವು ಯಾವುದೇ ಒಂದು ಹಾಸ್ಪಿಟಲಿಗೆ ಹೋಗುವಂಥ ಅವಶ್ಯಕತೆ ಬರುವುದಿಲ್ಲ, ಹಾಗೂ ಯಾವುದೇ ಒಂದು ಕೆಲಸ ಮಾಡುವ ಕೂಡ ನಿಮಗೆ ಯಾವುದೇ ರೀತಿಯ ಒಂದು ಆಯಾಸ ಆಗುವುದಿಲ್ಲ. ಎಲ್ಲ ಮಕ್ಕಳಲ್ಲಿ ಒಂದು ಸಣ್ಣ ವಿನಂತಿ ಅಂತ ಹೇಳಿದರೆ, ನೀವು ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಕೆನರಾ ಬ್ಯಾಂಕು ಒಂದು ದೇಣಿಗೆಯನ್ನು ಕೊಟ್ಟಿದೆ, ಹಾಗೂ ನಮ್ಮ ಸಮಾಜದ ಎಲ್ಲ ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೆನರಾ ಬ್ಯಾಂಕ್ ನಮ್ಮೊಂದಿಗೆ ಸಹಕರಿಸ್ತಾ ಬಂದಿದೆ. ಆ ಕೆನರಾ ಬ್ಯಾಂಕಿನಲ್ಲಿ ತಾವೆಲ್ಲ ತಮ್ಮ ಅಕೌಂಟ್ಸನ್ನು ಓಪನ್ ಮಾಡಿ ಬ್ಯಾಂಕಿಗೆ ಸಪೋರ್ಟ್ ಮಾಡಬೇಕು ಎಂದು ಕೂಡ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೆನರಾ ಬ್ಯಾಂಕು ನಮ್ಮ ಊರಿನದ್ದೇ ಬ್ಯಾಂಕು. ದೇಶದ 5 ಬ್ಯಾಂಕ್ಗಳನ್ನು ಕೊಟ್ಟಂಥ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೆನರಾ ಬ್ಯಾಂಕ್ ಮಾತ್ರ ಉಳ್ಕೊಂಡಿದೆ, ಹಾಗೂ ದೇಶದ 4ನೇ ಅತಿ ದೊಡ್ಡ ಬ್ಯಾಂಕ್ ಕೂಡ ಆಗಿದೆ. ಬ್ಯಾಂಕಿನಲ್ಲಿ ಕೂಡ ಒಳ್ಳೆಯ ಒಂದು ಅವಕಾಶ ಇದೆ. ತಾವೆಲ್ಲರೂ ಕೂಡ ಬ್ಯಾಂಕ್ ಎಕ್ಸಾಮಲ್ಲಿ ಬರೆದು ಕೆನರಾ ಬ್ಯಾಂಕಲ್ಲಿ ಎಂಪ್ಲಾಯಿ ಆಗಲಿಕ್ಕೆ ತುಂಬ ಅವಕಾಶ ಇದೆ. ಒಂದೇ ಒಂದು ಅಂತ ಹೇಳಿದರೆ, ಬ್ಯಾಂಕಿಂಗ್ ಎಕ್ಸಾಮನ್ನು ಸೀರಿಯಸ್ ಆಗಿ ತಗೊಂಡು ಎಕ್ಸಾಮಲ್ಲಿ ಬರಿಬೇಕಾಗತ್ತೆ. ಇಲ್ಲಿಯ ಸಂಘಟಕರ ಹತ್ರ ಕೂಡ ನನ್ನ ಒಂದು ಸಣ್ಣ ವಿನಂತಿ ಅಂತ ಹೇಳಿದರೆ, ಕೆಂಬಾರೆಯವರು ಕೂಡ ಈ ಮಾತನ್ನು ಹೇಳಿದರು. ಇವತ್ತು ಇಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮ ನಮ್ಮ ಪ್ರತಿ ತಾಲೂಕಲ್ಲಿ ಕೂಡ ನಡೀಬೇಕು. ಪುತ್ತೂರು ಅಥವಾ ಕಾಸರಗೋಡು ಅಥವಾ ಕುಂದಾಪುರ ಅಥವಾ ಬೇರೆ ಬೇರೆ ಕಡೆ ಕೂಡ ಈ ಒಂದು ತಾಲೂಕು ಮಟ್ಟದಲ್ಲಿ ಕೂಡ ಮಕ್ಕಳಿಗೆ ಇಂಥ ಒಂದು ಕಾರ್ಯಾಗಾರವನ್ನು ಮಾಡಿದರೆ ಅಲ್ಲಿ ಕೂಡ ಹೆಚ್ಚಿನ ಮಕ್ಕಳು ಬಂದು ಅವರಿಗೂ ಕೂಡ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಂದು ಒಂದು ಅನಿಸಿಕೆ. ಇತ್ತೀಚೆಗೆ ನಾನು ಒಂದು ಹುಡುಗಿ ಹತ್ರ ಮಾತಾಡುವ ಒಂದು ಅವಕಾಶ ಬಂತು. ಆವಾಗ ಆ ಹುಡುಗಿ ಹೇಳಿದ್ಲು, ನಂದು ಡಿಗ್ರಿ ಆಗಿದೆ ಸರ್, ಆದರೆ ನನಗೆ ಒಂದು ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ದಿನಕ್ಕೆ 5,000 ರೂಪಾಯಿ ಸಂಬಳ ಕೊಡ್ತಾರೆ, ಹಾಗೂ ಬೆಳಿಗ್ಗೆಯಿಂದ 6 ಗಂಟೆ, 6 ಗಂಟೆಯಿಂದ ಮನೆಗೆ ಹೋಗಿ ಮತ್ತೆ ಅಕೌಂಟ್ಸ್ ಬರಿಬೇಕು. ತಿಂಗಳ ಸಂಬಳ ಬರೀ 5,000 ರೂಪಾಯಿ. ಅದೇ ರೀತಿ ಇನ್ನೊಬ್ಬ ಸ್ನೇಹಿತರನ್ನು ಮಾತಾಡ್ತಾ ಅವರ ಮಗನಿಗೆ ಕೆಲಸ ಆಗಿತ್ತು. ಕೇಳಿದೆ, ಮಗನಿಗೆ ಸಂಬಳ ಎಷ್ಟು ಸಿಗುತ್ತೆ ಅಂತೇಳಿ. ಅವರು ಹೇಳಿದರು, ಸರ್ ವರ್ಷಕ್ಕೆ 90 ಲಕ್ಷ. ನಮ್ಮ ಸಮಾಜದ ಒಬ್ಬ ಹುಡುಗ 90 ಲಕ್ಷ ರೂಪಾಯಿಯನ್ನು ಸಂಪಾದಿಸ್ತಾನೆ, ಇನ್ನೊಂದು ಹುಡುಗಿ ಕೇವಲ 5,000 ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲಿ ನಿಮ್ಮೆಲ್ಲರ ಹೊಣೆ, ನಮ್ಮ ಸಮಾಜದ ಹೊಣೆ. ಈ ಮಕ್ಕಳು ಡಿಗ್ರಿ ಆದಮೇಲೆ ಕೆಲವೊಮ್ಮೆ ಏನೋ ಅವರಿಗೆ ಗೊತ್ತಿರುವುದಿಲ್ಲ, ಅಕ್ಕಪಕ್ಕದ ಎಲ್ಲೋ ಒಂದು ಶಾಪು, ಎಲ್ಲೋ ಒಂದು ಅಂಗಡಿಯಲ್ಲಿ ಹೋಗಿ ಅತಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕಿಲ್ಲ ಅಂತ ಕಾಣುತ್ತೆ. ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದರೆ, ನಮ್ಮ ಮಕ್ಕಳು ಕೂಡ ಒಂದು ಒಳ್ಳೆಯ
ಕೆಲಸವನ್ನು ಅವರು ಪಡಿಬೇಕು. ಇದು ಖಂಡಿತ ಸಾಧ್ಯ. ಇಂಥ ಒಂದು ಕಾರ್ಯಕ್ರಮ ಇನ್ನಷ್ಟು ನಮ್ಮ ಸಮಾಜದಲ್ಲಿ ಅಲ್ಲಲ್ಲಿ ಆಗಬೇಕು ಅಂತ ನಾನು ನಮ್ಮ ಸಂಘಟಕರನ್ನು ಕೇಳ್ಕೊಳ್ತಾ ಇದ್ದೇನೆ. ಬಹುಶಃ ಇವತ್ತು ಈ ಸುಂದರ ಸಮಾರಂಭ ಆಗಬೇಕಿದ್ರೆ ಇಲ್ಲಿ ಈ ಸಂಘಟಕರ ಆ ಒಂದು ಕಷ್ಟ ಬಹುಶಃ ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ. ನಾನು ಇಲ್ಲಿ ನಮ್ಮ ವೇದಿಕೆಯಲ್ಲಿ ಕುಳಿತಿರುವಂತಹ ಅಧ್ಯಕ್ಷರಾದಂತಹ ಡಾಕ್ಟರ್ ಸುಂದರ ನಾಯ್ಕರವರನ್ನು ಮಾತಾಡ್ತಾ ಇದ್ದೆ. ಅವರು ಮಾತಾಡ್ತಾ ಹೇಳಿದ್ರು, ನಾನೆಲ್ಲೋ ಇವತ್ತು ಟೈಪಿಂಗ್ ಇನ್ಸ್ಟಿಟ್ಯೂಟಲ್ಲಿದ್ದೀನಿ, ನಾನು ಯಾವುದೋ ಒಂದು ಆಫೀಸಲ್ಲಿ ಕೂತಿದ್ದೀನಿ. ನಿನ್ನೆ ಮಾತಾಡ್ತಾ ಇದ್ದರು, ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ, ನಿನ್ನೆನೇ ಅವರು ಇಲ್ಲಿಗೆ ಬಂದು ಈ ಕಾರ್ಯಕ್ರಮದ ಎಲ್ಲ ಕೆಲಸವನ್ನು ಹಂತವಾಗಿ ನೋಡಿಕೊಳ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಇವತ್ತು ಇಷ್ಟು ಅದ್ಧೂರಿಯಾಗಿ ನಡೀಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅವರು. ಅದೇ ರೀತಿ ನಮ್ಮ ಕೆಂಬಾರೆಯವರಿದ್ದಾರೆ, ಅಥವಾ ರಮೇಶ್ ಅವರಿದ್ದಾರೆ, ಅಥವಾ ಇಲ್ಲಿಯ ಎಲ್ಲ ಸಂಘಟಕರು ಈ ಹಗಲಿರುಳು ಈ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ಸಾಗಿ ನಡೀಲಿಕ್ಕೆ ಸಾಧ್ಯವಾಯಿತು. ಇಲ್ಲಿ ಈ ಕಾರ್ಯಕ್ರಮದ ಎಲ್ಲ ಸಂಘಟಕರು ಕೂಡ ನಾನು ನನ್ನ ಅಭಿನಂದನೆಗಳನ್ನು ಹಾರೈಸುತ್ತಾ, ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೂ ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ